बीदर में गैस लीक से आग, टला बड़ा हादसा। नमस्कार, केपी न्यूज के बिग ब्रेकिंग अपडेट में आप सभी का स्वागत है। मैं पूजा आपके साथ। बीदर में गैस पाइपलाइन लीक से लगी आग, समय रहते टला बड़ा हादसा। बीदर शहर में आज एक बड़ी दुर्घटना टल गई है। जेल कॉलोनी क्षेत्र में कामत होटल के पास एलपीजी गैस पाइपलाइन में लीक होने से अचानक आग लग गई, जिससे इलाके में कुछ समय के लिए दहशत का माहौल बन गया। आपको बताते चले कि अमृत योजना के तहत बिछाई गई गैस पाइपलाइन में अचानक रिसाव हुआ, जिसके कारण आग भड़क उठी। स्थानीय लोगों में अफरा तफरी मच गई और आसपास के इलाकों में तनाव का वातावरण बन गया। घटना की सूचना मिलते ही अग्निशमन दल तुरंत मौके पर पहुंचा और कड़ी मशक्कत के बाद आग पर काबू पा लिया गया। इसके बाद गैस सप्लाई देने वाली कंपनी को सूचित कर पाइपलाइन का लीक भी बंद करवा दिया गया। समय पर की गई कार्रवाई के चलते एक बड़ा हादसा होते होते टल गया, जिससे स्थानीय लोगों ने राहत की सांस ली है। यह मामला न्यूटन पुलिस थाने में दर्ज किया गया है और पुलिस आगे की जांच में जुटी हुई है। घटना के बारे में स्टैंडिंग कमेटी के अध्यक्ष प्रशांत दुड्डी और संगमेश कमठाणे ने जानकारी दी है। बीदर से केपी न्यूज के लिए कैमरामैन पपुराज का कवरेज। ಇವತ್ತು ಹೌಸಿಂಗ್ ಬೋರ್ಡ್ ಕಾಲೋನಿಯ ಕಾಮತ್ ಹೋಟೆಲ್ ಹಿಂದಗಡೆ ಏನಿದು ಭಾರತ್ ಪೆಟ್ರೋಲಿಯಂ ಆನ್ಲೈನ್ ಗ್ಯಾಸ್ ಇದೆ, ಆ ಗ್ಯಾಸ್ ಪೈಪ್ಲೈನ್ ಡ್ಯಾಮೇಜ್ ಆಗಿ ಒಂದು ದೊಡ್ಡ ಅನಾಹುತ ಆಗುವಂಥ ಸಂದರ್ಭ ಬಂದಿತ್ತು. ಆದರೆ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಲಿ ನಮ್ಮ ಫೈರ್ ಸ್ಟೇಷನ್ರೆಲ್ಲ ಬಂದು ಅದು ಉಳಿಸ್ಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇವರೇನು ಭಾರತ್ ಪೆಟ್ರೋಲಿಯಮ್ದೇನು ಎಂಪ್ಲಾಯೀಸ್ ಇದ್ದಾರೆ ಅವ್ರದ್ದು ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 1 ತಾಸು ಈ ಇನ್ಸಿಡೆಂಟ್ ನಡೀತಾ ಇತ್ತು. ಭಾಳ ದೊಡ್ಡ ಬೆಂಕಿ ಬಂತು, ಅದರಲ್ಲಿ 2-3 ಸರಿ ಬ್ಲಾಸ್ಟ್ನೂ ಆಯಿತು. ಆದರೂ ಕೂಡ ಇವ್ರದ್ದೇನು ಹೆಲ್ಪ್ಲೈನ್ ನಂಬರ್ ಇದೆ, ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಇಲ್ಲಿನ ಜನರು ಪ್ರಯತ್ನ ಮಾಡಿದ್ರು, ಯಾರ್ದು ಫೋನ್ ಕನೆಕ್ಟ್ ಆಗ್ತಾಯಿಲ್ಲ. ಹಾಗಾಗಿ ಇವ್ರ ನಿರ್ಲಕ್ಷ್ಯ ತೋರಿಸ್ತದೆ. ಇವ್ರ ಮೇಲೆ ಕೂಡಲೇ ನಾವು ಒಂದು FIR ಮಾಡಿ ಇವ್ರ ಮುಂದೆ ಈ ಥರ ಆಗಬಾರ್ದು. ಮತ್ತು ಇಲ್ಲಿ ಜನರ ಆಕ್ರೋಶ ಭಾಳ ಆಗಾಗಿದೆ. ಮತ್ತು ಈ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ನಮಗೆ ಇದು ಕನೆಕ್ಷನು ಬೇಡ, ಯಾಕಂದರೆ ಈ ಥರ ಇವರು ಸರ್ವಿಸ್ ಕೊಟ್ಟರು ಅಂದರೆ ಮುಂದೆ ಮನೆ ಇದು ಹೊರಗಡೆ ಆಗಿದೆ, ಮನೆಯಲ್ಲಾಯಿತು ಅಂದ್ರೆ ಭಾಳ ದೊಡ್ಡ ಅನಾಹುತ ಆಗೋಂಥ ಸಂದರ್ಭ ಅದ. ಅದಕ್ಕೋಸ್ಕರ ಈ ಜನರ ಪರವಾಗಿ ನಾನು ಪ್ರಶಾಂತ್, ಈ ನಗರದ ಕಾರ್ಪೊರೇಟರ್ ಆಗಿ ನಾನು ನಮ್ಮ ನಗರಸಭೆ ಕಮಿಷನರ್ಗೂ ಮಾತಾಡ್ತೀನಿ ಮತ್ತು ಪೊಲೀಸ್ ಸರ್ಕಲ್ ಸಾಹೇಬ್ರಿಗೂ ಈ ನ್ಯೂಟನ್ ಪೊಲೀಸ್ ಸ್ಟೇಷನಲ್ಲೂ ಮಾತಾಡಿ ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಕೊಟ್ಟು ಇವ್ರ ಮೇಲೆ ಏನು ಕ್ರಮ ತಗೋತಾರೋ ಅವರು FIR ಮಾಡಿಬಿಟ್ಟು ಮುಂದೆ ಈ ಥರ ಯಾವುದೇ ಅನಾಹುತ ಆದರೂ ಅವಾಗೆ ಬಂದು ಅದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಅದು ಎಷ್ಟೊತ್ತು ಉರಿದಿದೆ ಸರ್? ಅದು ಸುಮಾರು 40-45 ನಿಮಿಷ ಕಂಟಿನ್ಯೂ ಆಗಿ ಇದು ಉರಿತಾ ಇತ್ತು. ಎಲ್ಲರೂ ಅದಕ್ಕೆ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದ್ರು, ಅವ್ರ ಹತ್ರ ಹೆಲ್ಪ್ಲೈನ್ ನಂಬರ್ ಕನೆಕ್ಟ್ ಆಗ್ತಾಯಿಲ್ಲ. ಯಾವಾಗ ಇಂಥ ರಿಸ್ಕ್ ಗ್ಯಾಸ್ ಇದು ಗ್ಯಾಸ್ ಅಂದರೆ ಭಾಳ ರಿಸ್ಕ್ ಇದು. ಯಾವಾಗಲೂ 2 ನಿಮಿಷದಲ್ಲಿ ಅವ್ರು ಆನ್ಸರ್ ಮಾಡಬೇಕು ಮತ್ತು ಅದ್ರ ಮೇಲೆ ಅವ್ರು ಎಂಪ್ಲಾಯೀಸ್ ಬಂದು ಏನಾದರೂ ಬಂದು ಅದು ಕ್ಲೋಸ್ ಮಾಡಬೇಕಾಗಿತ್ತು. ಇವ್ರು ಮಾಡೋಕ್ಕಾಗಿಲ್ಲ. 40 ನಿಮಿಷ ಎಲ್ಲರೂ ವೆಯ್ಟ್ ಮಾಡಿ ಇಲ್ಲೆಲ್ಲ ಹೆದರಿದ್ರು ಜನರೆಲ್ಲ ಏನಾಗ್ತದೋ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಈ 1 ತಾಸು ಆದಮೇಲೆ ಇವ್ರು ಬಂದು ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಆದರೂ ಕೂಡ ಇದು ಇಷ್ಟೊಂದು ಲೇಟ್ ಮಾಡಿ ಬರೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ನಗರ ಜೈಲ್ ಕಾಲನಿ ನಿವಾಸಿಗಳಿದ್ದೀವಿ ನಾವು. ಇಲ್ಲಿ ರಾಜಶೇಖರ್ ಕುಲಕರ್ಣಿ ಸ್ಕಿನ್ ಹಾಸ್ಪಿಟಲ್ ಎದುರುಗಡೆ ಭಾರತ್ ಗ್ಯಾಸ್ ಅವ್ರದ್ದು ಲೈನ್ ಅದ. ಇಲ್ಲಿ ಅದು ಸುಮಾರು ಮುಂಜಾನೆ 1 ಗಂಟೆವರೆಗೂ ಧವ ಉರಿದಿದೆ. ಅದು ಧವ ಉರಿದಿದೆ. ಇವ್ರದ್ದು ಎಮರ್ಜೆನ್ಸಿ ಲೈನ್ ಅಂತ ಏನು ಬೋರ್ಡ್ ಉಳಿದಾರಲ್ಲ ಇವರೆಲ್ಲ ಕಡೆ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇವು ಕಾಲ್ ಅಸ್ ಅಂಥೇಳಿ 1 ನಂಬರ್ ಕೆಲಸ ಮಾಡ್ತಾ ಇಲ್ಲ. ಇಷ್ಟು ನಿರ್ಲಕ್ಷ್ಯ ತೋರಿದ್ದಾರೆ ಅಂದ್ರೆ 1 ನಂಬರ್ ನಾವು ಓಡಾಡಿ ಎಲ್ಲ ಬೋರ್ಡ್ ಮೇಲೆ ನಂಬರ್ ನೋಡ್ತೀವಿ, ಎಲ್ಲ ಮೀಟರ್ ಮೇಲೆ ನಂಬರ್ ನೋಡಿ ಕಾಲ್ ಮಾಡ್ತೀವಿ. ಇವ್ರಿಗೆ ಯಾವುದೇ ಸ್ಪಂದನೆ ಇಲ್ಲ, ಇವ್ರದ್ದು ಯಾವುದೂ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ನಮ್ಮ ಫೈರ್ ಇಂಜನ್ದವ್ರು ಬಂದು ಉರಿ ಆರಿಸಿದ್ರು. ಗ್ಯಾಸ್ ಕಂಟಿನ್ಯೂಸ್ ಸ್ಟಾರ್ಟ್ ಇತ್ತು. ಉರಿ ಆರಿದ ಮೇಲೂ ಇವರು ಅರ್ಧ ತಾಸು ಮೇಲಾಗಿನ ಮೇಲೆ ಬಂದಾರ. ಇವ್ರದ್ದು ಪರ್ಸನಲ್ ನಂಬರ್ಸ್ ಯಾರ ಕಡೆ ಇತ್ತು ಅವರು ಕಾಲ್ ಮಾಡಿದ ಮೇಲೆ ಇವ್ರು ಬಂದಾರ. ಇವ್ರ ಪರ್ಸನಲ್ ನಂಬರಿಗೆ ಜನಸಾಮಾನ್ಯರ ಬಲ್ರ ಇರಲ್ಲ. ಎಮರ್ಜೆನ್ಸಿ ನಂಬರ್ ಹೆಲ್ಪ್ಲೈನ್ ನೋಡ್ತಾರ, ಯಾರು ಕಾಲ್ ಮಾಡ್ತಾರ. ಇವ್ರದ್ದು ಯಾವುದೇ ಎಮರ್ಜೆನ್ಸಿ ಹೆಲ್ಪ್ಲೈನ್ ಕಾಲ್ ಮಾಡ್ತಾ ಇಲ್ಲ. ಇದು ಭಾಳ ದೊಡ್ಡ ಇಶ್ಯೂ ಆಗ್ತಿತ್ತು. ಇದು ಜನರ ಸಾವಿಗೆ ಕಾರಣ ಆಗ್ತಿತ್ತು. ಇವರು ಭಾಳ ನಿರ್ಲಕ್ಷ್ಯ ತೋರಿದ್ದಾರೆ. ಇವ್ರದ್ದು ಯಾರ ಹೆಡ್ ಇಲ್ಲಿ ಬರಬೇಕು, ಇವ್ರ ಮೇಲೆ ಕ್ರಮ ಕೈ ತೊಗೋಬೇಕು. ಇವ್ರ ಮೇಲೆ ಭಾರತ್ ಗ್ಯಾಸ್ದವ್ರ ಮೇಲೆ FIR ಆಗಬೇಕು. ಆ್ಯಕ್ಚುಲಿ ಇದು ಭಾಳ ದೊಡ್ಡ ಇನ್ಸಿಡೆಂಟ್, ಅನಾಹುತ ತಪ್ಪದ. ಇವತ್ತು ಇವ್ರ ಮೇಲೆ ಏನಾರ ಒಂದು ಆ್ಯಕ್ಷನ್ ತೊಗೋಬೇಕು. ತಮ್ಮ ಮೀಡಿಯಾ ಮುಖಾಂತರಲಿಂದ ಇಷ್ಟೇ ನಿವೇದನ ಅದ. ತಾವು ಇದಕ್ಕೊಂದು ಸುದ್ದಿ ಮಾಡಿ ಇದಕ್ಕೊಂದು ಏನಾರ ಸವಲತ್ತು ಕಲ್ಸ್ಕೊಡ್ರಿ, ಇದಕ್ಕೊಂದು ಇದು ಸೊಲ್ಯೂಷನ್ ಕಲ್ಪಿಸ್ಕೊಡ್ರಿ. ಇದಕ್ಕೆ ತಮ್ಮ ಹೆಸರು ಸರ್? ನನ್ನ ಹೆಸರು ಸಂಗಮೇಶ್ ಕಮಠಾಣೆ। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। धन्यवाद।